ಹಲೋ, ಮಧು ಬಂಗಾರಪ್ಪನವರ ಇದ್ದಾರಾ? ಹಾಂ ಹಾಂ, ನಾವು ಮುಳುಗಡೆಯವರು ತುಮ್ರಿ ಬ್ಯಾಕ್ವರ್ಡಿಂದ. ಅಮ್ಮ ಮಾತಾಡೋದೇನಿಲ್ಲ, ಒಂಚೂರು ಮಾತಾಡ್ಬೇಕಿತ್ತು. ಚೂರು ಕೊಡ್ತೀರಾ? ತುಮ್ರಿ ಬ್ಯಾಕ್ವರ್ಡಿಂದ ಅಂತ ಹೇಳಿ ಗೊತ್ತಾಗತ್ತವ್ರಿಗೆ. ಹ್ಞೂ ಹ್ಞೂ ಹ್ಞೂ, ನಮಸ್ಕಾರ. ಮಧು ಬಂಗಾರಪ್ಪ, ನಾವು ತುಮ್ರಿ ಬ್ಯಾಕ್ವರ್ಡಿಂದ ಮುಳುಗಡೆಯವರು. ಗೊತ್ತಾಯ್ತಲ್ಲ. ಹ್ಞೂ ಹ್ಞೂ, ಇವತ್ತು ನಮ್ಮ ಕಡೆ ಬಂದಿರಂತೆ ಸಿಗಂದೂರಿಗೆ ಜಾತ್ರೆಗೆ. ಖುಷಿ ಆಯ್ತು. ನಮಗೂ ಎಲ್ಲ ಹೇಳಿರು ಬರ್ಬೇಕು ಅಂತ. ನಮಗೆ ಗುಟ್ಟು ಹೇಳೋದೇನು ಸ್ವಲ್ಪ ಬೇಜಾರ ನಿಮ್ಮ ಬಗ್ಗೆ, ಬೇರೆ ಏನಿಲ್ಲ. ಈಗ ನಾವು ನಿಮ್ಗಿಂತ ಹೆಚ್ಚಾಗಿ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ನಾವು ಎರಡು ಕಣ್ಣು ಅಂತಲೇ ಅಂದ್ಕೊಂಡರು. ಈಗೆಲ್ಲ ಕಾಲ ಬದಲಾಗೈತೆ. ಹುಡುಗರು ಕೈಗೆ ಎಲ್ಲರ ಕುಂಡೆಗೂ ಬೈಕ್ ಐತೆ. ಆದರೆ ಆವಾಗ ಯಾರಿದ್ರು ನಮಗೆ ನಡ್ಕೊಂಡು ಬರ್ಬೇಕಿತ್ತು. ಕೆಂಪು ಟೋಪಿ, ನಮ್ಮ ಮೂಕ್ ನಾಯಕ, ಕುಮ್ ನಾಯಕರು ಎಲ್ಲ ನಮ್ಮನ್ನು ಕರೆಯರು. ನಾವು ಹೋಗೆವು ಗೇಣಿ ಹೋರಾಟ. ಅವಾಗೇನು ನಮಗೇನಲ್ಲಿ ತೋಟ ಸಾಂಗ್ ಐತೆ, ಚಪ್ರ ಐತೆ, ಇದೇ ಸೊಪ್ಪು ಕಡ್ಡು ಅಲ್ಲೇ ಹ್ಯಾಡ ಅದು ಇದು ಹ್ಯಾಡ ಹಾಕಿ ಬಣ್ಣ ಮರದ ಹ್ಯಾಡ ತಂದು ಚಪ್ರ ಹಾಕ್ಯವು ಒಂದು ಭಾಷಣ ಮಾಡೋರು. ಆ ಕಾಲೆಲ್ಲ ಈಗಿಲ್ಲ, ಹುಡುಗರಿಗೂ ಎಲ್ಲ ನೆನಪು ಹೋಯ್ತೆ. ಆದ್ರೆ ಬಂಗಾರಪ್ಪನವರು, ಕಾಗೋಡು ತಿಮ್ಮಪ್ಪನವರು ಅಂದ್ರೆ ನಮ್ಗೆ ಎರಡು ಕಣ್ಣು ಇದ್ದಂಗೆ. ಅದಕ್ಕೆ ನಾವು ಅವರು ಎಲ್ಲಿ ಯಾವ ಚಿಹ್ನೆಗೆ ಇದ್ದಾರೋ ಇವತ್ತಿನ ತನಕ ಓಟ್ ತಪ್ಪಿಸಿಲ್ಲ. ಬಂಗಾರಪ್ಪನವರು ಕಾಲ ಕಳ್ಕ ಹೋದರು, ಕಾಗೋಡು ತಿಮ್ಮಪ್ಪನವ್ರಿಗೆ ವಯಸ್ಸಾಗೈತೆ. ಈಗ ನೀವೇ ನಮಗೆ ಎಲ್ಲ ಅಂತ ನಾವು ನಂಬ್ಕೊಂಡರು. ಈಗ ಫೋನ್ ಮಾಡಿದ್ದು ನಿಮಗೆ ಭಾರಿ ಬ್ಯುಸಿ ಇದ್ದೀರಿ, ನಂಗೆ ಅರ್ಥ ಆಗುತ್ತೆ. ವಿಷಯ ಇಷ್ಟೇ, ಈಗ ನೀವು 2 ಸರಿ MP ಎಲೆಕ್ಷನಿಗೆ ನಿಂತೀರಿ, ಓಟ್ ಹಾಕ್ದೆವು. ನಿಮ್ಮ ಅಕ್ಕ ನಿಂತ್ಕೊಂಡಿಡು. ಅವಾಗೂ ಪಕ್ಷ ಬೇರೆ ಚಿನ್ನ ಬೇರೆ ಇದ್ದರು, ನಮ್ಮರೆಲ್ಲ ಓಟ್ ಹಾಕಿದ್ರು. ಈಗ ಕಳೆದ ವರ್ಷ ನೀವು ಕರೆದಿರಲ್ಲ, ಇದು ಮುಳುಗಡೆಯರದು ಹೋರಾಟ, ನಾವೆಲ್ಲ ಬಂದಿದ್ದೆವು. ಎಲ್ಲ ಭಾವ ನಂಟ ನಾವೆಲ್ಲ ಬಂದಿದ್ದೆವು. ಒಂದು ಲಾರಿ ಮಾಡ್ಕೊಂಡು, ಒಂದು ವ್ಯಾನು, ಒಂದು ಟಾಟಾ ಸುಮೋ ಎಲ್ಲ ಸಣ್ಣ ಪುಟ್ಟ ಗಾಡಿಯಲ್ಲಿ ಮಾಡ್ಕೊಂಡು, ಕೆಲವು ಬೈಕೆಲ್ಲ ತಗೊಂಡು ಬಂದಿದ್ದೆವು. ಈಗ ಮುಳುಗಡೆಯರದು ಒಂದು ನೋಡ್ರೆ ಅದೇನು ಸುಪ್ರೀಂ ಕೋರ್ಟಿಗೆ ಐತೆ. ಸುಪ್ರೀಂ ಕೋರ್ಟಿನ ಅನುಮತಿ ಬೇಕು ಅಂತಾರೆ ಅವರು MP. ಅದು ಆಟಲ್ಲ, ಇನ್ನು ದೂರ ಐತೆ. ಅದು ಯಾವ ಮಾಡ್ತಿರೋ ಏನು ಕತೆ, ಅದು ಒಂದು ದಿಕ್ಕಾಗ. ಈಗ ಈ ಉರುಳುಗಲ್ಲರ ಕತೆ ಏನು ಅಂತ ಅದು ಸುಪ್ರೀಂ ಕೋರ್ಟಿಗೆ ಇದು ಮಾಡಬೇಕು. ಇಲ್ಲಿ ನಿಮ್ಮ ಸರ್ಕಾರನೂ ಮಾಡಬೇಕು, ಅವ್ರ ಸರ್ಕಾರನೂ ಮಾಡಬೇಕು. ಕಾಗೋಡು ತಿಮ್ಮಪ್ಪನವರು ಏನೋ ಇಳಿಯೋ ಟೈಮಿಗೆ ಒಂದು ಇಷ್ಟು ಹಕ್ಕುಪತ್ರ ಕೊಟ್ಟಿರು, ಅದಕ್ಕೂ ಈಗ ಜೀವ ತರಕ್ಕೆ ಸುಮಾರು ಬೇಕಾಗತ್ತೆ ಸಮಯ. ಆದರೆ ಈ ಉರುಳುಗಲ್ಲಿ ಕರೆಂಟ್ ಕೊಡೋಕ್ಕೆ ನಿಮ್ಮದೇ ಕೈಯಾಗೈತಲ್ಲ ಅಂತ. ಭಾವ ಅಂದು ಪ್ರತಿ ಸರಿ ಬರೋದು, ಓಟ್ ಕೇಳೋದು, ನಾವು ಓಟ್ ಹಾಕೋದು, ಇವೇ ಆಟೋನ ಅಲ್ಲ ಅಂತ ಹೇಳಲ್ಲ. ನಾವು ನಮ್ಮದು ಬಿಡೋಕೆ ಬರಲ್ಲ ಬಾವರೆ ಅಂತಾರೆ, ನಾವು ಓಟ್ ಹಾಕೋದು ಎಲ್ಲ ಸರಿ ಆಯ್ತು. ಈಗ ಅದ್ರ ಫಾರೆಸ್ಟ್ ಕ್ಲಿಯರೆನ್ಸ್ ಮಾಡಿ ಅಲ್ಲಿರೋ ನಮ್ಮವೇ ಒಂದು 60 ಮನೆಗೆ ಕರೆಂಟ್ ಕೊಡೋಕ್ಕೆ ಕಟ್ಟಿ ಅಂತದು ಗೌರ್ಮೆಂಟಿಗೆ ಅಂತನೇ ಗೊತ್ತಾಗಲ್ಲ. ಅದೇಯ ಏನು ಕಷ್ಟ, ಇವೆಲ್ಲ ಆಗ್ಬೇಕಲ್ಲ ಅಂತ. ಯಾಕಂದರೆ ಈಗ ಉರುಳುಗಲ್ಲಿನ ನಾವು ಹೋರಾಟ ಮಾಡಿದ್ಮೇಲೆ ನೀವೇನು ಅವಾಗೇನು ಬರಲ್ಲ. ಈಗ ನಮ್ಮ ಯಡಿಯೂರಪ್ಪನ ಮಗ ಇದು ಯಾವುದದು ನೆಟ್ವರ್ಕಿಗೆ
ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು ಅಂತೇಳಿ ಬೇಗ ಫಾರೆಸ್ಟ್ ಕ್ಲಿಯರೆನ್ಸ್ ಕೊಟ್ಟ್ಯಾರ ಎಲ್ಲ ಟವರ್ಗೆ. ಹಂಗಾರೆ ನಮ್ಮ ಉಳ್ಗಲ್ಲರಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ತರಕ್ಕೆ ಯಾಕೆ ತಡ ಆತೈತೆ ಅಂತ ಒಂಚೂರು ಗೊತ್ತಾಗಬೇಕಲ್ಲ ನಮಗೆ ಅಂತ. ಅದೇ ನಾ ಕೇಳೋದು, ಯಾಕೆ ತಡ ಆತೈತೆ ಆತು. ಈಗ ಶರಾವತಿ ನೀರು ಕೊಡ್ಬೇಕು ಅಂತಾರಲ್ಲ ಬೆಂಗಳೂರಿಗೆ, ನೀವು ಏನು ಮುಗುಮ್ಮೆ ಅಂತ ಮಾತೇ ತೆಗಿಲ್ಲಪ್ಪ. ಏನು ಮಾತಾಡೋದು ಯಾವಾಗ ನೀವು? ಏನು ಕತೆ? ಮುಳುಗಡೆ ಮೇಲೆ ಚಪ್ಪಡಿ ಎಳೆದು ನಾವು ಹಿಂಗೆ ಹಾಕಿ ಕುತ್ಕೊಂಡಿವಿ. ಈಗ ಕತಿ ಅಂತ ಶರಾವತಿ ನೀರು ಬೆಂಗಳೂರಿಗೆ ಕೊಡಬೇಕು. ಹೋದ ವರ್ಷ ಆಯ್ತು, ಬೇರೆ ಸರ್ಕಾರ ಇತ್ತು, ಹೋರಾಟ ಮಾಡಾತು. ಈಗ ನಮ್ಮದೇ ಸರ್ಕಾರ ಮತ್ತೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಎಲ್ಲಿಂದ ನೀರು ಕೊಡೋಣ? ಡ್ಯಾಮ್ ತುಂಬೈತಾ? ಡ್ಯಾಮ್ ತುಂಬಿದಿರೋದು ನೀರು ಹೆಂಗೆ ಕೊಡೋದು ಅಂತ. ಡ್ಯಾಮ್ ತುಂಬ್ರೆ ನಮ್ಗೆ ಬೇಡ ನೀರು ಅಲ್ಲ. ಇಷ್ಟು ವರ್ಷ ಎರಡೆರಡು ಮುಳುಗಡೆ ಮಾಡಿ ನಮ್ಮನೇಲಿ ಕಾಡ ಕೂರಿಸಿ, ಒಂದು ಕಡೆ ವೈಲ್ಡ್ ಲೈಫು, ಇನ್ನೊಂದು ಕಡೆ ಡೀಮ್ಡ್ ಫಾರೆಸ್ಟು, ಮತ್ತೊಂದು ಕಡೆ ಎಂಥದ ಅಂದ ನೋಡವ ಸೂಕ್ಷ್ಮ ವಲಯ. ಹಂಗಾರೆ ನಾವು ಬದುಕೋದು ಬೇಡ ಅಂತ. ಈಗ ನೀವೆಲ್ಲ ಕೇಳಬೇಕಲ್ಲ, ಅಪ್ಪ ಹೆಂಗೆ ಕೇಳೋರು? ನಾವು ನಿಮ್ಮ ಹೆಸರು ಮಾತ್ರ ನೋಡಿ ನಂಬ್ಕೊಳ್ಳ. ನಾವು ನಿಮ್ಮ ಅಪ್ಪನ ಹೆಸರು ಐತಿ ಜೊತೆಗೆ, ಮಧು ಬಂಗಾರಪ್ಪ ಇದ್ದಾರೆ ಅಂತಲೇ ಓಟ್ ಕೊಡ್ತಾರೆ ಜನ. ನೀವು ಮೈಯೆಲ್ಲ ಎಣ್ಣೆ ಹಚ್ಕೊಂಡಂಗೆ ಮಾಡ್ತೀರಿ ಅಂತ ಅನಿಸ್ತೈತಪ್ಪ ನನಗಂತೂ. ಈಗ ಆ ವಿಚಾರದಾಗ ನಿಮ್ಮ ಮಾತೇ ಆಡಲ್ಲಲ್ಲ. ಇನ್ನು ಯಾವಾಗ ಮಾತಾಡೋದು ನೀವು? ಮುಳುಗಡೆಯರಿಗೆ ನ್ಯಾಯ ಕೊಡಿಸ್ತೀವಿ. ನೀವು ಹಿಂಗೆ ಮಂತ್ರಿ ಆಗಿರಿ, ನಮಗೇನು ಹೊಟ್ಟೆ ಕಿಚ್ಚಿಲ್ಲ, ನಮ್ಮರೇ ಮಂತ್ರಿ ಆಗಿರಿ ಸರಿ, ಆದರೆ ನ್ಯಾಯ ಕೊಡ್ಬೇಕಲ್ಲ ಸ್ವಾಮಿ. ಇದನ್ನು ಹೇಳಲ್ಲ ಅಂತ ಫೋನ್ ಮಾಡಿದೆ. ಯಾವುದು ನೀವು ನಾನು ಇವತ್ತು ಕಾರ್ಯಕ್ರಮಕ್ಕೆ ಬರಲ್ಲ, ಬರೀ ಭಾಷಣ ಎಂತ ಕೇಳೋದು ಅಂತ ಕೆಲಸ ಮಾಡ್ಬೇಕಲ್ಲ. ಉಳ್ಗಲ್ಲರು ನಮ್ಮರೇ, ಈಗ ಓಟ್ ನಮ್ಮದು ಬೇಡ, ಉಳ್ಗಲ್ಲರಿಗೆ ಕರೆಂಟ್ ಕೊಡೋದು ಬೇಡ, ಶರಾವತಿಯರಿಗೆ ನೀರು ಬೆಂಗಳೂರಿಗೆ ಹಾಕಿ ಕೊಡಬೇಕು. ಆ ಬಂಗಾರಪ್ಪನವರು 91ರಾಗ ಏನು ಮಾಡಿರು? ಕಾವೇರಿ ನೀರು ಕೊಡೋಕ್ಕಾಗಲ್ಲ ಅಂತ ಹೇಳಿ ಸುಗ್ರೀವಾಜ್ಞೆ ಹೊಡ್ಸಿರು. ನೀವು ಸಣ್ಣರಿದ್ರೆ ಅಂತಂತ ಅವಾಗ ನಿಮ್ಗೆ ಗೊತ್ತಿಲ್ದಿದ್ದೇನಲ್ಲ. ನೀವು ಅಷ್ಟೇ ಹಿಂಗೆ ನಿಂತ್ಕೋಬೇಕು ಗಟ್ಟಿಯಾಗಿ, ರೈತರ ಪರ, ಶರಾವತಿ ಸಂತ್ರಸ್ತರ ಪರ. ನೀರು ಕೊಡೋಕ್ಕಾಗಲ್ಲ ಅನ್ಬೇಕು. ನಿಮ್ಮ ಜೊತೆಗೆ ಉಳಿದವರು ಗೋಪಾಲಕೃಷ್ಣ ಅವರು ಸೇರ್ಕೊಂಡು ಎಲ್ಲರೂ ಗಟ್ಟಿ ನಿಂತ್ಕೋಬೇಕು. ಆಚೆ ಈಚೆ ಒಳ್ಳಾಗಂಗಿಲ್ಲ. ಈ ಹಿರಿಯನಾಗಿ ಇಷ್ಟು ಹೇಳ್ಬೇಕಿತ್ತು ನಿಮಗೆ, ಅದಕ್ಕಾಗಿ ಫೋನ್ ತಗೊಂಡೆ. ಭಾಳ ಅರ್ಜೆಂಟಾಗಿದ್ದರೆ ನನ್ನ ಮಾತು ಕೇಳ್ಕೊಂಡದಕ್ಕಾಯ್ತು. ಒಂಚೂರು ನೋಡಿ ಏನು ಅಂತೇಳಿ ಆ ಉರುಳುಗಲ್ಲಿಗೆ ಒಂದು ಕರೆಂಟ್ ಕೊಡೋಕ್ಕೆ ವ್ಯವಸ್ಥೆ ಮಾಡಿ ಸ್ವಾಮಿ. ಯಡಿಯೂರಪ್ಪನ ಮಗ ಟವರಿಗೆ ಫಾರೆಸ್ಟ್ ಕ್ಲಿಯರೆನ್ಸ್ ತಗೋಬರ್ತಾರೆ, ನಿಮ್ಮ ಹತ್ರ ಬಂಗಾರಪ್ಪನ ಮಗರ ಹತ್ರ ನಮ್ಮವರಿಗೆ ಒಂದು 60 ಕುಟುಂಬಕ್ಕೆ ಒಂದು ರಸ್ತೆ ಕರೆಂಟು ಕೊಡೋಕ್ಕಾಗಲ್ಲ ಅಂದರೆ ಎಂತ ನಂಬ್ಕೊಡೋದ್ರಿ ಸ್ವಾಮಿ? ಹಿಂಗೆ ಕೇಳ್ತಾರ್ರಿ ಎಲ್ಲ. ಉತ್ತರ ಕೊಡ್ಬೇಕಲ್ಲ, ಓಟ್ ಕೇಳಕ್ಕೆ ಹೋಗ್ಬೇಕಲ್ಲ. ಅದಕ್ಕೆ ಹೇಳೋಣ ಅಂತ ಮತ್ತು ಆರಾಮಲ್ಲ. ಬೇಜಾರಾಗ್ಬೇಡಿ ಸ್ವಲ್ಪ. ನಾ ಹಿಂಗೆ ನೇರ ಹೇಳೋದು ಯಾವಾಗಲೂ. ಬೇಜಾರು ಮಾಡ್ಕೊಬೇಡಿ. ನಮಸ್ಕಾರ, ಸಿಗ್ತೀನಿ, ಬರ್ತೀನಿ. ಬೆಂಗಳೂರೆಲ್ಲ ಎಲ್ಲಿ ಬರೋದು ನಾವು? ಮತ್ತು ನೀವಲ್ಲಿ ನಿಮ್ಮ ಅರ್ಜೆಂಟ್ ಎಂತ ಇರ್ತತೋ. ಬರ್ತೀನಿ, ಸಿಗ್ತೀನಿ. ನಾವು ಸಿಗದೇ ಇರಲಿ, ಇದೊಂದು ಮಂಡೆ ಒಳಗೆ ಇಟ್ಕೊಳ್ಳಿ. ಬರಲಾ? ನಮಸ್ಕಾರ.